ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿಂದ ಕೊಲ್ಲೂರು ಮೂಕಾಂಬಿಕೆಯಿಂದ ಹೊರಡ್ತಾ ಇದ್ದೀವಿ ಶೃಂಗೇರಿ ಮತ್ತೆ ಹೊರನಾಡಿಗೆ. ಅಲ್ಲೋಗಿ ಆಲ್ಟ್ ಆಗ್ತೀವಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಫ್ಲಾಶ್ ಲೈಟ್ ಆನ್ ಮಾಡಿ. ಕರೆಂಟ್ ಹೋಯ್ತು ಗೈಸ್. ಈಗ ಇದು ಆನ್ ಮಾಡಿದ್ರು ಅನ್ಸುತ್ತೆ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಹೊರಡೋಣ ಈಗ. ಗೈಸ್ ನೋಡಿ, ಈ ತರ ಡ್ರೆಸ್ ಹಾಕೊಂಡು ಹೋದ್ರೆ ಅಲ್ಲಿ ಬಿಡಲ್ಲ. ಇದ್ರ ಮೇಲೆ ಶಾಲ್ ಹಾಕೊಂತೀನಿ. ಇದು ಹಂಗೆ ಆಗ್ತಾ ಹೋಗ್ತಾ ವೇಲಿ ಫೋಟೋ ಗೀಟೋ ತಗೊಳಕ್ ಚೆನ್ನಾಗಿರುತ್ತೆ ಅಂತ ಈ ತರ ಡ್ರೆಸ್ ತಗೊಂಡಿದ್ದೀನಿ. ಈ ತರ ಡ್ರೆಸ್ ಹಾಕೊಂಡು ಹೋದ್ರೆ ಟೆಂಪಲ್ ಅಲ್ಲಿ ವೇಲಿ ಇದ್ದೀರ ಬಿಡಲ್ಲ. ಸೊ ಸ್ಲೀವ್ ಇರ್ಬೇಕು. ಮತ್ತೆ ಶೃಂಗೇರಿಯಲ್ಲಿ ಕಂಪಲ್ಸರಿ ನೀವು ಎಷ್ಟೇ ಉದ್ದ ಸ್ಲೀವ್ ಹಾಕೊಂಡ್ರು ವೇಲ್ ಇರ್ಬೇಕಂತೆ. ಸೊ ಹಂಗಾಗಿ ಶಾಲ್ ಇದೆ. ಈಗ ನಮ್ಮ ಹಸ್ಬೆಂಡ್ಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಿದ್ದೀನಿ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು. ಸೊ ಅವ್ರು ಒಬ್ರೆ ಸಿಂಗಲ್ ಆಗಿ ಎಲ್ಲಾದ್ರೂ ಆಚೆ ಹೋದಾಗ ಇದೆಲ್ಲ ಮಾಡ್ಕೊಡಕ್ ಆಗಲ್ಲ. ನಾನ್ ಜೊತೆಲಿ ಬಂದಾಗ ಇದೆಲ್ಲ ಕ್ಯಾರಿ ಮಾಡಿರ್ತೀನಿ. ಚಿಕ್ಕದು ಮಿಕ್ಸಿ ತಂದಿದ್ದೀನಿ, ಅದ್ರಲ್ಲಿ ಮಾಡಿ ಕೊಡ್ಬೇಕು ಕುಡಿಯಕ್ಕೆ ಅವ್ರಿಗೆ. ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಿ ನೆಲ್ಲಿಕಾಯಿ ಒಂದು ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಪೆಪ್ಪರು ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಕೊಡ್ಬೇಕು ಕುಡಿಯಕ್ಕೆ ಅವ್ರಿಗೆ. ಆಯ್ತು ಗೈಸ್ ಅವ್ರ ಜ್ಯೂಸು. ಈಗ ಹಾಕಿಡೋಣ ಗ್ಲಾಸ್, ತಂದು ಕುಡಿತಾರೆ. ನಾಳೆಗೊಂದಿದೆ, ನಾಡ್ದಿನೇನು ಬೆಂಗಳೂರಲ್ಲಿ ಇರ್ತೀವಿ. ಸೊ ನಾಳೆಗಷ್ಟೇ. ಸ್ವಲ್ಪ ತಕ್ಕೋ ಬಾ, ಬೇಗ ಬೇಗ. ಆಯ್ತು ನಂದಿಲ್ಲ. ಚಾಕು ಎಲ್ಲ ತಂದಿದ್ದೀನಿ. ಯಾರು ನೋಡಿದವರು ಏನ್ ಚಾಕು ಎಲ್ಲ ತಂದ್ಬಿಟ್ಟೋಳಿ ನಿಮ್ಮಮ್ಮ ಅನ್ಕೋತಾರೆ. ಕುಡಿ ಬಾ, ಎಲ್ಲ ತೊಳ್ಕೊ ಬರ್ತೀನಿ ಹೋಗಿ. ಅಷ್ಟೇ ಗೈಸ್. ಚಿನಿ, ಈ ಒಲೆ ಸೆಟ್ ಆಗುತ್ತಾ ಇದಕ್ಕೆ? ಈ ಒಲೆ ಸೆಟ್ ಆಗ್ತಾ ಇದೆಯಾ ನೋಡು ಸಂಜುಮಾ. ಓಯ್ ಇಲ್ಲೊಂಚೂರು ನೋಡು. ಒಂದ್ ಸೆಕೆಂಡ್ ನೋಡಕ್ ಕಳ್ತೀಯ. ನಂದೆಲ್ಲ ಆಯ್ತು, ತಿಳ್ತೀನಿ ಜಲ್ದಿ. ನೀನ್ ಹೇಳೋದು ಈಗ. ನೀನ್ ಅದೇ ಅಷ್ಟೇನಾ ನಿಂದು? ನಮ್ಮ ಮಮ್ಮಿ ಹತ್ರ ಬೇಜಾನ್ ಡ್ರೆಸ್ ಇದೆ. ಬೀರು ಒಳಗಡೆ ತೆಗೆದ್ರೆ ಅಯ್ಯೋ ಹೊಸಿ ಬಟ್ಟೆ ಇಲ್ಲ. ಈ ಡ್ರೆಸ್ ಜಾಸ್ತಿ ಹಾಕೊಂಡವಳೆ. ಇಲ್ದಿರೋ ತರ ಇದೊಂದು ಕಪ್ಪದೊಂದು ಐತೆ ಬ್ಲಾಕ್ ಕಲರ್. ಇದೊಂದು ಇನ್ನೊಂದು ಮೊನ್ನೆ ಮನೆಗೆ ಬಂದಿದ್ದೆ. ನಮ್ಮ ಮನೆಗೆ ಹಾಕೊಂಡ್ ಬಂದಿದ್ಯಾ? ಫೋಟೋಲೆಲ್ಲ ಐತೆ. ಎಷ್ಟು ಫೋಟೋ ಐತೆ ಇದ್ರಲ್ಲಿ ಚಿನ್ನು? ನಾನು ಬೆಳಗ್ಗೆ ಅನ್ಕೊಂಡೆ, ಹೇಳಲಿಲ್ಲ ಅಷ್ಟೇ. ಸುಮ್ನೆ ಇಲ್ದಿರೋ ತರ ಹಾಕಬರ್ತಾರೆ. ನಾಳೆ ಹಾಕತ್ತಾಳೆ. ಹಂಗೆ ನೋಡಿ ಫ್ರೆಂಡ್, ಗೊತ್ತಾಯ್ತಾ ಹೆಂಗ್ ಗೊತ್ತಾ? ದುಡ್ಡಿರೋರು ಯಾವತ್ತೂ ತೋರ್ಸ್ಕೊಳಲ್ಲ. ಹಂಗೇನೆ ಅವರು ಮೂಟೆಯಲ್ಲಿ ಕಟ್ಟಿ ಟ್ಯಾಂಕ್ ಅಲ್ಲಿ ಇಟ್ಟವ್ರೆ. ಅದನ್ನ ಒಂದೊಂದೇ ತೆಗಿತಾರೆ. ಅದಕ್ಕೆ ಹಾಕಬಾರದು ಅವರು. ನಾವಿಲ್ಲೆಲ್ಲ ರೆಡಿ ಆಗ್ತಾ ಇದ್ರೆ ನಮ್ಮ ಅಕ್ಕ ಅಕ್ಕನ ಮಗಳು ಹೋದ್ರೆ ಟೆಂಪಲ್ಗೆ ಹೋಗ್ರಿ ದರ್ಶನ ಮಾಡ್ಕೊಂಡ್ರೆ ಖಾಲಿ ಏನಿಲ್ಲ. ನಾವ್ ಹಿಂದೆ ಕಡೆಯಿಂದ ಹೋದ್ವಿ. ನಾನು ವಾಪಸ್ ಬಂದಲ್ಲ, ನೀನು ಉಲ್ಟಾ ಹೋಗ್ಬಂದು
ಖಾಲಿ ಇತ್ತಾ? ಖಾಲಿ ಇಲ್ಲ ಒಳಗಡೆ. ನೋಡಿದ್ರ ದೇವ್ರು? ಮೇನ್ ದೇವ್ರು ಹೋಗಿಲ್ಲ. ಅದೇ ಆಚೆಯಿಂದ ಸ್ವಾಮಿ ನೋಡ್ಕೊಂಡು ಆಚೆಯಿಂದ ನಮಸ್ಕಾರ ಮಾಡ್ಕೊಂಡು ನೋಡ್ಕೊಂಡು ತಗೊಂಡ್ ಬಂದ್ರ? ಚಪ್ಲಿ ಇದು ಇದೆ ನೋಡಿ, ಅಲ್ಲೂ ಕ್ಯೂ ಇದೆ ತಗೊಂಡು. ಅದೇ ನಾನು ಹೇಳಿಲ್ವಾ, ಬೆಳಿಗ್ಗೆ ಹೋಗಿದ್ರೆ ಸಖತ್ ಕ್ಯೂ ಇರೋದು. ನಾವ್ ಎದ್ದಾಗ ರಶ್ ಇರಲಿಲ್ಲ. ಅವಳಿಗೆ ತಂದಿದ್ಯಾ ನನಗೆ ಅಂತ ತಗೊಂಡು. ವಾವ್, ಸುಬ್ರಹ್ಮಣ್ಯ ಸಖತ್ತಾಗಿದೆ ಗೈಸ್. ಕಾರ್ಗೆ ಇಡ್ಬೋದು. ನಾನ್ ಮನೇಲೆ ಇಡೋಣ ಅನ್ಕೊಂಡೆ, ಇವ್ರು ಕಾರ್ಗೆ ಈ ತರ ಬೆಳ್ಳಿ ಕೊಡ್ಸು ಚಿನ್ನ ಮನೆಗೆ. ಸಖತ್ತಾಗಿದೆ ವಿಗ್ರಹ ಇದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಾರಿಟಿ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದಾಕ್ ಫ್ಲೆಶ್ ಆಗ್ತೈತೆ, ಫ್ಲಾಶ್ ಲೈಟ್ ಹಂಗಾಗಲ್ಲ, ಹಾಕಕ್ಕೆ ಏನ್ ಮಾತಾಡಿ ಸಾಕು. ಕಾಣಿಸುತ್ತಾ ಕ್ಲಿಯರ್ ಆಗಿ? ಒಂಚೂರು ಮುಂದೆ ಬಾ, ಕಾಣಿಸ್ತಾ. ನೀನ್ ಕಾಣಲ್ಲ, ನೀನ್ ಬಂದ್ರೆ ಅದ್ ಕಾಣಲ್ಲ, ಅದ್ ಬಂದ್ರೆ ನೀನ್ ಕಾಣಲ್ಲ. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ನವಿಲು ಸಪ್ರೇಟು, ಮತ್ತೆ ಹಾವಿದೆ ಕೆಳಗಡೆ. ಅದೆಲ್ಲ ಕ್ಲಾರಿಟಿಯಾಗಿ ಕಾಣ್ಬೇಕು ಸುಬ್ರಹ್ಮಣ್ಯಂಗೆ, ಅವಾಗ್ಲೇ ಅದು ವಿಗ್ರಹ ಅನ್ನಿಸ್. ಗೈಸ್ ನೋಡಿ, ಇಲ್ಲಿ ನೀಟಾಗಿ ಕಾಣುತ್ತೆ ನಿಮ್ಗೆ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತಾ ಇದೀನಿ. ಇಲ್ಲಿ ನೋಡಿ, ನಾಗರಾವು ಸಪ್ರೇಟು, ನವಿಲು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಾರಲ್ಲಿ ಇಡಕ್ಕೆ ಅಂತ ತಂದಿದ್ದಾಳಂತೆ. ಮನೆಗೊಂದು ಬೆಳ್ಳಿ ತಗೋಬೇಕು ಇದೇ ತರ. ಸಾಕಿಷ್ಟು ಹಿಂಗ್ ಮುಷ್ಟಿಲ್ ಮುಚ್ಚಿದ್ರೆ ಇಷ್ಟೇ ಇರ್ಬೇಕು ವಿಗ್ರಹ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಇದು ನನ್ನ ಗಂಡಂಗೆ ತುಂಬಾ ಲಕ್ ದೇವ್ರು. ಅವ್ರು ಈ ದೇವ್ರನ್ನ ಪೂಜೆ ಮಾಡಿದ್ಮೇಲೆ ಅವ್ರಿಗೆ ಲಕ್ ಸ್ಟಾರ್ಟ್ ಆಗಿದ್ದು. ನಮಗೆ ಗೊತ್ತೇ ಇರ್ಲಿಲ್ಲ ಅವ್ರ ರಾಶಿ ಫಲಕ್ಕೆ ಸುಬ್ರಹ್ಮಣ್ಯನೇ ಆಗೋದು ಅಂತ. ಸೊ ಹಂಗಾಗಿ ಅದನ್ನ ಪೂಜಿಸ್ದಾಗಿಂದನೂ ಅವ್ರ ಲಕ್ಕು ತುಂಬಾ ಚೆನ್ನಾಗಿದೆ. ಮನೆಗೊಂದು ಬೆಳ್ಳಿ ತಂದಿಟ್ಕೋಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇವಳು ಇದೆಲ್ಲ ಕೊಡಿಸ್ಕೊಂಡ್ ಬಂದಿದ್ದಾಳೆ ನನ್ನ ಮಗಳು. ನಿನ್ಗೇನೆ, ನಿನ್ಗೆ ಇಷ್ಟವಾಗಿದ್ದ ದೇವ್ರ ಇದು. ಬೇರೆ ಕೊಡಿಸ್ಬೇಕಲ್ವಾ? ನಿನ್ಗೆ ಇಷ್ಟವಾಗಿದ್ದ ದೇವ್ರೇ ಇದು. ನನ್ಗೆ ಇಷ್ಟವಾಗಿದ್ದ ದೇವ್ರು ಬೇರೆ ಅವಳು ತಂದಿಲ್ಲ. ವೀರಭದ್ರ ಸ್ವಾಮಿ ವಿಗ್ರಹ ಬರಲ್ಲ ಇಷ್ಟು ಚಿಕ್ಕದು, ಅದೇ ಬೇಜಾರು. ಚಿಕ್ಕದ್ದು ಎಲ್ಲ ಇಡಲ್ಲ ಯಾರು, ಮತ್ತೆ ಈ ಚಿಕ್ಕದ್ ಬರೋದು ಇಲ್ಲ. ಎಲ್ಲಾದ್ರೂ ಹೋದಾಗ ತಗೋಬೇಕು ನಾನೊಂದು, ಅದು ಚಿಕ್ಕದು. ಇಷ್ಟೇ ಸಾಕಿ, ಸೈಜ್ ಸಾಕಿ. ನಿಮ್ ಮನೇಲಿ ಇರೋದು ಎಷ್ಟು ದೊಡ್ಡದು? ಇನ್ನೊಂಚೂರು ದೊಡ್ಡದಿದ್ರು ಓಕೆ. ಹಿಂಗ್ ಮುಚ್ಚಿದ್ರೆ ಸಖತ್ತಾಗಿದೆ. ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಥ್ಯಾಂಕ್ ಯು. ಮನೇಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಕಾರ್ಗಿಡೋಣ. ಗೈಸ್, ಈಗ ಬಂದು ತಿಂಡಿ ಕೂತಿದ್ದೀವಿ ನೋಡಿ. ತಿಂಡಿ ಆರ್ಡರ್ ಮಾಡಿ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಶೃಂಗೇರಿ, ಆಮೇಲೆ ಹೊರನಾಡು ಹೋಗ್ಬೇಕು. ಎಷ್ಟು ರಶ್ ಇದೆ ನೋಡಿ. ಟೆಂಪಲ್ಲು ಸಖತ್ ರಶ್ ಇದೆ. ನೈಟ್ಗಿಂತ ಈಗ ರಶ್ಶು ಅಲ್ಲ, ನೈಟ್ಗಿಂತ ಇವಾಗಲೇ ರಶ್ ತಾನೆ ಟೆಂಪಲ್ಲು. ಸಂಡೇ ಅಲ್ವಾ, ಅದಕ್ಕೆ ಹೊರನಾಡಲ್ಲಿ ಅಷ್ಟಿರಲ್ಲ ಅನ್ಕೊಂಡಿದ್ದೀನಿ. ನೈಟ್ ಇರಲ್ಲ, ಶೃಂಗೇರಿಲಿ ಇರ್ಬೋದು. ಇರ್ತಾರೆ. ಗೈಸ್, ಈಗ ತಿಂಡಿ ತಿಂದು ಹೊರಟಿದೀವಿ. ಈಗ ಟೈಮ್ ಬಂದು 10 ಗಂಟೆ. ಶೃಂಗೇರಿಗೆ ಎಷ್ಟೊತ್ತಾಗುತ್ತೆ ರೀಚ್ ಆಗಕ್ಕೆ ನೋಡೋಣ. ತುಂಬಾ ರೋಡ್ ಎಲ್ಲ ಸಿಂಗಲ್ ರೋಡ್ ಇರುತ್ತೆ, ಇಲ್ಲಿ ಘಾಟ್ ಸೆಕ್ಷನ್ ಬೇರೆ ಇರುತ್ತೆ. ಸೊ ನೋಡೋಣ, ಹೋಗೋಣ ಬನ್ನಿ. ನಮ್ಮ ಅಕ್ಕ ಮಂಗಳೂರು ಮಲ್ಲಿಗೆ ಬೇರೆ ತಗೊಂಡವಳೆ ಮುಡ್ಕೊಳಕ್ಕೆ. ಅಲ್ಲಿ ಹೋಗಿ ಮುಡ್ಕೋತಾಳೆ. ಹೊರ್ನಾಡ್ಗ ಅದು ತಗೊಂಡಿರೋದು ನೀನು? ಶೃಂಗೇರಿಗ? ಹೊರ್ನಾಡಿಗೆ ಇರಲ್ಲ, ಅದು ಈಗಲೇ ಶೃಂಗೇರಿಲೇ ಮುಡ್ಕೊಂತೀಯಾ? ಅವಳಿಗೆ ಮೊದಲೇ ಮಲ್ಲಿಗೆ ಹೂವು ಅಂದರೆ ಭಾರಿ ಇಷ್ಟ. ಬಳೆ, ಮಲ್ಲಿಗೆ ಹೂವು ಆ ಥರ ಎಲ್ಲ ಇಷ್ಟ. ಸೊ ಈಗ ಹೊರಡೋಣ. ತಿಂಡಿ ಎಲ್ಲ ಆಯಿತು, ತಿಂದ್ವಿ. ಇನ್ನೇನಿದ್ರು ಶೃಂಗೇರಿಲಿ ಸ್ಟಾಪ್. ಮಧ್ಯೆ ಎಲ್ಲರೂ ಇವರು ವಿಸಿಲ್ ಹೊಡಿಬೇಕು ಅಂದರೆ ನಿಲ್ಲಿಸ್ಕೋತಾರೆ ಅಷ್ಟೇ, ಇನ್ನೇನಿಲ್ಲ. ರೋಡ್ ಅಂತೂ ತುಂಬ ಅಧ್ವಾನಾಗಿದೆ ಗೈಸ್. ಇಲ್ಲಿ ತುಂಬ ಗುಂಡಿ ಗೊಟ್ರುಗಳು ನೋಡಿ ಹೆಂಗಿದೆ. ಸೊ ಇಲ್ಲಷ್ಟೇ, ಸ್ವಲ್ಪ ಮುಂದೆ ಚೆನ್ನಾಗಿದೆ. ಈ ಊರೊಳಗಡೆ ಹಂಗಿದೆ ಕೊಲ್ಲೂರಲ್ಲಿ. ತುಂಬ ರೋಡ್ ಹಾಳಾಗಿದೆ ಅಲ್ಲ ಚಿನ್ನಿ? ಅಲ್ಲಂತೂ ಹೋಟ್ಲು ನಾವು ರೂಮ್ ಮಾಡಿರೋ ಹತ್ರ ಗೈಸ್ ತುಂಬ ರೋಡ್ ಹಾಳಾಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ಟಾರೇ ಹಾಕಿಲ್ಲ. ಅಲ್ಲಿ ಮಳೆ ಬಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಕುಂದಾಪುರ, ಮರವಂತೆ ಬೀಚ್ ಬರೀ 38 ಕಿಲೋಮೀಟರ್ ಚಿನ್ನ. ಉಡುಪಿ ಅಷ್ಟೇ ಕಡಿದು. ಉಡುಪಿ ಹತ್ರ ಇಲ್ಲಿಗೆ ನಡಿ, ಸಮುದ್ರ ಅಲ್ಲ. ಇಲ್ಲೇ ಗೈಸ್, ಇಲ್ಲಿ ನೋಡಿ ಹೆಂಗಿದೆ. ನೋಡಿ ಗೈಸ್ ಹೆಂಗಿದೆ.
ಇಲ್ಲಿ ನಿಂದು ನೀರು ಹಿಂಗೆ ಚೆನ್ನಾಗಿ ಕಾಣಲ್ಲ, ಅದು ಗ್ಲಾಸು, ಅದಕ್ಕೆ ನಾನು ಅಲ್ಲಿ ತೆಗ್ದಿದ್ದು. ನೋಡಿ ಹೇಗಿದೆ, ಅಲ್ಲ ಇದು ಕಾಣಲ್ಲ, ಅಲ್ಲಿ ಮುಚ್ಚೋಗುತ್ತೆ. ಹೆಂಗೆ ಹಿಮ ಹೆಂಗೆ ಇಳಿತಾ ಇದೆ. ಗೈಸ್ ನೋಡಿ ಹೆಂಗಿದೆ ಇದೆಲ್ಲ, ನೋಡಿ ಗೈಸ್ ಅಲ್ಲಿ ನೋಡಿ ಹೆಂಗಿದೆ. ಯಪ್ಪ, ಪಕ್ಕದಲ್ಲಿ ಇರೋರೇ ಕಾಣಲ್ಲ, ಅಷ್ಟು ಇದೆ. ಬಾ ನೋಡೋಣ ವ್ಯೂ ಪಾಯಿಂಟ್ ಹೋಗೋಣ. ಆ ಗೊಂಬೆ ಘಾಟ್ ಸೆಕ್ಷನ್, ಆ ಗೊಂಬೆ ಇಲ್ಲೇ ಅದು ಅವತ್ತು ತಕೊಂಡೋಗಿತ್ತು. ನೋಡಿ ಫಾಲ್ಸ್ ಹೆಂಗ ಹರಿತದೆ. ನೋಡಿ ಗೈಸ್ ಹೆಂಗಿದೆ, ಅಲ್ಲಿ ಫಾಲ್ಸ್ ಹರಿತಾರ, ತೋರಿಸು ಝೂಮ್ ಮಾಡಿ ಇರು, ಕೊಡಿ ಇಲ್ಲಿ ಕಾಣೋದಿಗೆ. ಓಹೋ ಇಲ್ಲಿ ನೋಡಿ ಗೈಸ್, ಇಲ್ಲಿ ಫಾಲ್ಸ್ ಹೆಂಗೆ ಹರಿತದೆ. ಎಷ್ಟು ದೂರ ಇದೆ ಅದು ಅಂದರೆ ನಾವಿರೋ ಜಾಗಕ್ಕೆ. ನೋಡಿ ಇಷ್ಟು ದೂರ ಇದ್ದೀವಿ ನಾವು. ಹೆಂಗಿದೆ ಪ್ಲೇಸ್, ಸಖತ್ತಾಗಿದೆ. ವಾವ್ ಗೈಸ್, ಈಗ ಶೃಂಗೇರಿ ರೀಚ್ ಆದ್ವಿ. ಈಗ ಟೈಮ್ 1 ಗಂಟೆ. ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸಂಡೇ ಅಲ್ಲ, ಓಪನ್ ಇರುತ್ತೆ ಅನ್ಕೋತೀನಿ. ಸೊ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ, ಪಾರ್ಕ್ ಮಾಡಿ ಈಗ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಪಾರ್ಕಿಂಗ್ ನೋಡೋಣ. ಈ ರೋಡು ಇದು ಹಿಂಗ್ ಹೋಗಕ್ಕಷ್ಟೇ, ನಿಲ್ಸಕ್ ಕೊಡಲ್ಲ ಅಲ್ಲಿ. ನಿಲ್ಸವ್ರಲ್ಲಿ ಅಲ್ಲ, ಅಲ್ಲೆಲ್ಲ ನಿಲ್ಸ್ಕೊಂಡು ಕಣಮ್ಮ, ಮತ್ತೆ ಇದ್ ಮಾಡ್ತಾರೆ ಅಂತ. ನಡಿ ಆಯ್ತು. ಗೈಸ್ ನೋಡಿ ದೇವಸ್ಥಾನ ಬಂದ್ವಿ. ಹೇಗಿದೆ ಶೃಂಗೇರಿ ಶಾರದಾಂಬೆ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ರಶ್ ಇದೆ. ಹೊರನಾಡಲ್ಲೂ ಏನು ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಈ ಕಡೆ ಅಂತೆ ಬಾಯ್. ತುಂಬ ರಶ್ ಇದೆ ಊಟಕ್ಕೆ. ಸೊ ಹಂಗಾಗಿ ಈಗ ದರ್ಶನ ಮಾಡಿದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಒಳಗಡೆ ಏನು ತೆಗಿಯಂಗಿಲ್ಲ. ಮತ್ತು ಇಲ್ಲಿ ಚೂಡಿದಾರ್ ಹಾಕ್ಕೊಂಬಂದ್ರು, ವೇಲ್ ಹಾಕ್ಕೊಂಡು ಬರಲೇಬೇಕು ನೀವು, ಇಲ್ಲಾಂದರೆ ಒಳಗಡೆ ಬಿಡಲ್ಲ ಗೈಸ್. ನೋಡಿ ಅದು ಚೆನ್ನಾಗಿದೆ, ಆ ಶಿವದ ಸ್ಟ್ಯಾಚು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ನೀರಿದೆ, ಹೊಳೆ ಇದೆ ಆ ಕಡೆ. ಇದೇನು ದೇವರು? ಇದು ಶ್ರೀ ತೋರಣ ಗಣಪತಿ ಹಿಂಗ್ ನೋಡ್ಕೊಂಡು ಹಂಗೆ ಹೋಗೋಣ. ಹಿಂಗೆ ಬಂದು ಹೋಗ್ಬೇಕಾ? ಇಲ್ಲ, ಅವೆಲ್ಲ ಒಳಗೆ ಅಲ್ಲೇ ನೋಡ್ಕೊಂಡು ಬರ್ಬೋದಲ್ಲ. ತೋರಣದಲ್ಲಿ ಇದೆಯಲ್ಲ ಗಣಪತಿ, ಅದೇ ಗಣಪತಿಗೆ ಮಂಟಪ ಹಾಕ್ತಿರೋದು. ಓಕೆ. ಇದೆ ನೋಡಿ, ಇಲ್ಲಿ ಬಂದು ಫೋಟೋ ತಗೊತಾ ಇದ್ದೀವಿ. ಅಲ್ಲಿ ಹೊಳೆ ಇದೆ, ಚೆನ್ನಾಗಿದೆ ಪ್ಲೇಸ್ ಇದು ಶೃಂಗೇರಿ ಅಲ್ಲ. ನೀನು ಇದೇ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಮೇಡಮ್ದು. ಅವರಪ್ಪ ಮಗಳದು ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದಾರೆ. ಈಗ ಅತ್ತಿಗೆದು ನಡೀತಾ ಇದೆ. ಸೊ ನೋಡಿ ಹಿಂಗಿದೆ ದೇವಸ್ಥಾನ. ಈಗ ಊಟ ಮಾಡ್ಕೊಂಡು, ಊಟಕ್ಕೆ ತುಂಬ ರಶ್ ಇದೆ, ಅದಕ್ಕೆ ಇಲ್ಲಿ ಹೋಗಲ್ಲ ದೇವಸ್ಥಾನದಲ್ಲಿ, ಆಚೆ ಹೋಗ್ತೀವಿ. ಹೋಗಿ ತಿಂದ್ಕೊಂಡು. ಓಕೆ, ಸೂಪರ್, ಸಕ್ಕತ್ತಾಗಿ ಬಂದಿದೆ. ಯಾರ್ದು? ನಿಂದು ಇರೋ ಅಲ್ಲಿ ಫೋಟೋ ತೆಗಿತಾ ಇಲ್ವಾ? ಸೊ ಇಲ್ಲಿ ಶಿವನ ದೇವಸ್ಥಾನ ಇದೆಯಂತೆ, ನೋಡಿಕೊಂಡು ಹೊರಡೋದಷ್ಟೇ ಗೈಸ್.
ಹೋಗೋಣ ಬನ್ನಿ. ನೋಡಿ ಗೈಸ್, ಇಲ್ಲಿ ಹೊಳೆ ಇದೇನೆ, ಇಲ್ಲಿ ತುಂಬ ಮೀನುಗಳಿರುತ್ತೆ. ಇವಾಗ ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ತುಂಬ ಫೋರ್ಸಾಗಿ ಹರಿತಾ ಇದೆ ನೀರು. ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಇದಿದೆ, ಬ್ರಿಡ್ಜಿದೆ, ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು. ಸೊ ಈಗ ಎಲ್ಲ ಕ್ಲೋಸು. ಇಲ್ಲಿ ತುಂಬ ದೇವಸ್ಥಾನಗಳಿದೆ ಗೈಸ್, ಈ ಥರ ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ, ಇಲ್ಲೊಂದು, ಅಲ್ಲೊಂದು, ಸುತ್ತಲೂ ತುಂಬ ಟೆಂಪಲ್ಗಳಿದೆ. ನೀವು ಬಂದರೆ ಇಲ್ಲಿ ಒಂದು ಅರ್ಧ ದಿನ ಬೆಳಗ್ಗೆ ಬಂದರೆ ಮಧ್ಯಾಹ್ನದವರೆಗೂ ಟೆಂಪಲ್ ನೋಡೋಕ್ಕೆ ಟೈಮ್ ಸಾಕಾಗಲ್ಲ, ಅಷ್ಟಿದೆ ಇಲ್ಲಿ. ಶೃಂಗೇರಿ ಶಾರದಾಂಬೆ. ಇಲ್ಲಿ ನಮ್ಮ ಅಕ್ಕ ಬೈತಾವಳೆ. ಚಪ್ಪಲಿ ಹಾಕೋಬೇಕಂತಲ್ಲ ನಾನು ಅಲ್ಲಿ ಬಿಡಿಸ್ತಾರಲ್ಲ ಅಂತ ಮತ್ತೆ ಬಾ ಅಲ್ಲಿ ಬಿಟ್ಟೋಗ್ಬೇಕು ತಾನೆ, ಅಲ್ಲಿ ಬಿಡಿಸ್ತಾರೆ ತಾನೆ ಚಪ್ಪಲಿ. ಹೌದಾ? ಪ್ಲೇಸ್ ಇದು ಧನ್ವಂತ್ರಿನ ಶಂಕರಾಚಾರ್ಯ ಸ್ಟ್ಯಾಚು. ಶಂಕರಾಚಾರ್ಯ ಸ್ಟ್ಯಾಚು. ಕನಕ ಹೋಟೆಲ್ ಅಂತ ಐತೆ ಇಲ್ಲಿ. ಇಲ್ಲಿ ಹಿಂಗೆ ನಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಗೈಸ್. ಅಲ್ಲಿ ಇದಿದೆ, ಸರ್ಕ್ಯುಲೇಟರ್ ಇದೆ ಅಂತೆ ಮೇಲಕ್ಕೆ ಹೋಗೋಕ್ಕೆ. ಸೊ ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡ್ಬೋದಂತೆ. ಹಂಗಾಗಿ ಇಲ್ಲೇ ಶೃಂಗೇರಿ ಶಾರದಾಂಬೆಗೆ ಬಂದವರು ಇಲ್ಲಿ ಮಿಸ್ ಮಾಡ್ದಿರ ಬಂದೋಗಿ, ಚೆನ್ನಾಗಿದೆ ಅಂತೆ ಪ್ಲೇಸು. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ಮೇಡಮ್ ಬಂದಿದ್ದಾರಂತೆ ಆಲ್ರೆಡಿ ಒಂದ್ಸಲ. ಆಲ್ರೆಡಿ ಆಗ್ತಾಯಿಲ್ಲ ನೆಂಟಿಗೆ ಬುಸ್ಸು ಬುಸ್ಸು ಅಂತವಳೆ. ಒಪ್ಪತ್ತಕ್ಕಾಗಲ್ಲ ಚಿನಿ. ಮಂಗಳವಾರ ರಜೆ ಅಂತೆ ಗೈಸ್, ನೋಡ್ಕೊಳ್ಳಿ ಎಲ್ಲ ಹಾಕಿದ್ದಾರೆ. ಟೈಮಿಂಗ್ಸು ಮಂಡೇ 7 ಅಲ್ಲ, ಟೈಮಿಂಗ್ಸ್ ಮಾರ್ನಿಂಗು 7 to 2, ಆಫ್ಟರ್ನೂನು 3 to 8. ಟ್ಯೂಸ್ಡೇ ರಜಾ ಗೈಸ್. ನೋಡಿ, ಅಲ್ಲಿಂದ ಹತ್ತು ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು ಗೈಸ್. ಈ ಥರ ಎಕ್ಸಲೇಟ್ರ್ ಇದೆ, ಹತ್ಕೊಂಡು ಹೋಗ್ಬೋದು. ಹತ್ತಕ್ಕೆ ಅಲ್ಲಿಂದ ಸ್ವಲ್ಪ ಹತ್ಕೊಬರೋದು ಕಷ್ಟ ಆಗುತ್ತೆ, ಇಲ್ಲ ಆರಾಮಾಗಿ ಹೋಗ್ಬೋದು. ಇಲ್ಲಿ ಸ್ಲಿಪ್ಪರ್ ಬಿಡೋದು ಸ್ಟ್ಯಾಂಡು. ಸೊ ಇಲ್ಲಿ ನಂದು ನಮ್ಮ ಅಮ್ಮಂದು ಸ್ಲಿಪ್ಪರ್ ಬಿಟ್ಟಿದ್ದೀವಿ ನೋಡಿ. ಅಲ್ಲಿಂದ ಬರಬೇಕು. ಇಲ್ಲಿ ಮೆಟ್ಲಿದೆ, ಇದು ಬೀಳಬಾರ್ದು ಅಂತ ಇದು ಹಾಕಿದ್ದಾರೆ. ಇದು ಬೀಳಲ್ಲ. ಇಲ್ಲಿಂದ ನಾವು ಅಟ್ ಎನಿ ಕಾಸ್ಟ್ ನಾವು ಮೆಟ್ಲೆಲ್ಲ ಹತ್ಕೊಂಡೇ ಹೋಗ್ಬೇಕಾಗುತ್ತೆ. ಸೊ ಇನ್ನೇನು ಇರಲ್ಲ. ಸೊ ಬನ್ನಿ ನೋಡಿ ನಮ್ಮಮ್ಮ. ಸೊ ಅಲ್ಲಿಂದ ಬಂದಿರೋ ನಾವು ಇಲ್ಲಿ ಇದು ಪೂರ್ತಿ ಒಂದೇ ಕಲ್ಲು ಗೈಸ್, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದೀರಿ. ವಾವ್, ಶೃಂಗೇರಿ ದೇವಸ್ಥಾನ. ನನ್ನ ಕೈ ಇಟ್ಟರೆ ನಿನ್ನ ಕೈಯೇ ಕಾಣುತ್ತೆ ನೋಡಿ ಗೈಸ್. ಕಾಣಿಸುತ್ತೆ ನೋಡಿ ಗೈಸ್, ಶೃಂಗೇರಿ ನೋಡಿ ಗೈಸ್, ಇದೆ ಶೃಂಗೇರಿ. ಹೆಂಗಿದೆ ಶೃಂಗೇರಿ? ಇಡೀ ಈಸ್ಟರ್ನ್ ಘಾಟ್ಸ್ ಕಾಣುತ್ತೆ ಅಂತ ಹಾಕಿದ್ರಲ್ಲಿ. ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾಳೆ ಇಡಿಯಲ್ಲಿ. ಅದು ನೈಟು ಮ್ಯೂಸಿಕ್ ಕಾರಂಜಿ ಮಾಡ್ತಾರೆ. ಕಾರಂಜಿ ಬರೋ ಥರ ಕಲರ್ ಲೈಟು ಎಲ್ಲ ಹಾಕಿ. ಆಂಜನೇಯ ಅದು ದೇವರು. ಇಷ್ಟು ನೋಡಿ, ಅಲ್ಲಿಂದ ಬಂದಿದ್ದು ನಾವು. ಸೊ ಇದು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ರಂತೆ ನೋಡಿ. ಫುಲ್ಲು ಒಂದೇ ಕಲ್ಲು. ಇದು ಕೂಡ ಒಂದು ಕಲ್ಲಲ್ಲ ಅನ್ಸುತ್ತೆ, ಬರೀ ವಿಗ್ರಹ ಮಾತ್ರ ಒಂದು ಕಲ್ಲು ಗೈಸ್. ಇದು ದಕ್ಷಿಣಮಣ್ಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಕರ್ನಾಟಕ ಸೌತ್. ಇದು ನೋಡಿ ಹಿಂಗಿರತ್ತೆ. ಮತ್ತಲ್ಲೇನೋ ಬರೆದಿದ್ದಾರೆ, ಫಸ್ಟ್ ಆಚಾರ್ಯ ಆಫ್ ದಿ ಪೀಠಂ ಶ್ರೀ ಸುರೇಶ್ವರಾಚಾರ್ಯ, ನೇಮ್ ಆಫ್ ದಿ ಪೀಠಂ ಶ್ರೀ ಶಾರದಾ ಪೀಠಂ, ಪ್ಲೇಸ್ ಆಫ್ ಗೈಸ್. ನೋಡಿ ಹೆಂಗೆ ಕಾಡಿದೆ ನೋಡಿ, ನೋಡಿ ಫುಲ್ಲು ಕಾಡು ಮಸ್ತಿಗಿದೆ ಮಾತ್ರ ಆಲ್ ಅರೌಂಡ್. ನೀವು ನೋಡಿ, ಆದರೂ ನೀವು ಇಲ್ಲಿ ಬಂದು ನೋಡಿದ್ರೇ ನೋಡ್ದಂಗೆ ಆಗುತ್ತೆ ಗೈಸ್.
ಓಕೆ ಬನ್ನಿ ಇಲ್ಲೊಂದ್ಸತಿ ಬನ್ನಿ, ಚೆನ್ನಾಗಿರುತ್ತೆ. ಬಟ್ ಟ್ಯೂಸ್ಡೇ ಹಾಲಿದೆ. ಡು ನಾಟ್ ಸ್ಟೇ ಆಮೇಲೆಲ್ಲ ಹತ್ಬಾರ್ದು ಅಂತ ಎಲ್ಲ ಅದ್ರ ಮೇಲೆ ಮಾಡ್ತಾರೆ. ಇಲ್ಲೊಂದು ಗೈಸ್ ಅಲ್ಲಿ ದ್ವಾರಕ ಗುಜರಾತ್ ಬಗ್ಗೆ ಏನೋ ಬರ್ತಿದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಈಗ ನನಗೆ ದ್ವಾರಕ ಅಂದರೆ ಜಾಸ್ತಿ ಇಷ್ಟ, ಅದಾದಮೇಲೆ ಅಯೋಧ್ಯೆ ಅಂದರೆ ಜಾಸ್ತಿ ಇಷ್ಟ. ನನ್ನ ಫೇವ್ರೆಟ್ ಗಾಡ್ ರಾಮ್, ಅದಕ್ಕೆ. ಬಟ್ ಇಲ್ಲಿ ಕೃಷ್ಣನ ಬಗ್ಗೆ ಇದೆ, ನೋಡೋಣ ಬನ್ನಿ. ಯಾಕಂದರೆ ನಂಗೆ ದ್ವಾರಕನೂ ಇಷ್ಟ. ಬನ್ನಿ ಎಲ್ಲಿಗೆ ಹೋಗೋಣ ಗೈಸ್. ವ್ಯೂ ಪಾಯಿಂಟಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ನಮ್ಮಪ್ಪ, ಇಲ್ಲಿ ನಮ್ಮಮ್ಮ ಇದ್ದಾರೆ ಹಂಗೆ. ಆ್ಯಂಡ್ ಇಲ್ಲಿ ನೋಡಿ ಆಮ ಬಂದೆ. ಇಲ್ಲಿ ವ್ಯೂ ಪಾಯಿಂಟ್ ಕಡೆ ಹಿಂಗಿದೆ. ನಾನು ಒಂದು ಸ್ವಲ್ಪ ವ್ಲಾಗ್ ಮಾಡೋದಲ್ಲ, ಬ್ಯುಸಿ ಆಗಿದ್ದಾನೆ, ಅದಕ್ಕೆ ಫೋಟೋ ತೊಗೊಳಕ್ಕೆ ಹೋಗೋದಿಲ್ಲ ನಾನು. ನನ್ನ ಔಟ್ಫಿಟ್ ಇವತ್ತು ಹಿಂಗಿದೆ. ಈ ಪ್ಯಾಂಟಿಗೆ ಬೇರೆ ಇತ್ತು ಆ್ಯಕ್ಚುಲಿ, ಬಟ್ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿಲ್ಲ ಅನಿಸುತ್ತೆ, ಅಥವಾ ಚೆನ್ನಾಗಿ ಕಾಣ್ತಾನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಏನು ಕಾಣ್ತಾ ಇದೀನೋ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೋಡ್ತೀನಿ. ಓಕೆ ಬಾಯ್ ಗೈಸ್. ಎಲ್ಲ ಕಡೆ ಡು ನಾಟ್ ಸ್ಟೆಪ್ ಔಟ್, ಡು ನಾಟ್ ಸ್ಟೆಪ್ ಔಟ್, ಡು ನಾಟ್ ಲೀನ್, ಡು ನಾಟ್ ಲೀನ್. ಓಕೆ ಸಾರಿ, ಸ್ಟೆಪ್ ಔಟ್ ಅಲ್ಲ, ಸ್ಟೆಪ್ ಅಪ್. ಹೇಳ್ಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ. ನಿಮ್ಮ ನಾವು ಪ್ರೋ ಅಲ್ಲ, ಸೊ ಸೈಡಿಗೆ ಹೋಗ್ಬಿಡಿ. ಇಲ್ಲಿ ಡು ನಾಟ್ ಸ್ಟೆಪ್ ಅಪ್, ಡು ನಾಟ್ ಸ್ಟೆಪ್ ಅಪ್, ಡು ನಾಟ್ ಲೀನ್, ಡು ನಾಟ್ ಲೀನ್ ಅಂತ ಹಾಕ್ತಾರೆ. ಅಂದರೆ ಅದ್ರ ಮೇಲೆ ಹತ್ತಬೇಡಿ, ಅದರ ಮೇಲೆ ಹತ್ತಬೇಡಿ, ಅದ್ರ ಮೇಲೆ ಒರಿಕೊಳ್ಳಬೇಡಿ ಅಂತ. ನಮ್ಮ ಅಣ್ಣಂದು ಫೋಟೋ ತೆಗೆದೆ, ಅದಕ್ಕೆ ಅವನು ಹೇಳ್ತಿದ್ದಾನೆ ಹಂಗೆಲ್ಲ ತೆಗೆಯೋದು ನಾನು ತೋರಿಸ್ತೀನಿ ಅಂತ. ನೋಡಿ ಇಲ್ಸು ಅಂತಿದ್ದಾನೆ ಗೈಸ್. ಅವನಿಗೆ ಈ ಥರ ತೆಗಿಬೇಕಂತೆ ಗೈಸ್. ನಮ್ಮಮ್ಮ ವ್ಯೂವ್ಗೆ ವೀವ್ ಬ್ಯಾಡ್ಬಾ, ವೀವ್ ಬ್ಯಾಡ್ಬಾ, ವೀವ್ ಅಂತವ್ರೆ. ಇಲ್ಲಿ ನೋಡಿ, ಇಲ್ಲೇ ಇದ್ದಾರೆ ಜಗದ್ಗುರು, ಇಂಗ್ಲೀಷಿನ ಜಗದ್ಗುರು ಇವರು. ಅಂದರೆ ಇಂಗ್ಲೀಷಿನ ಜಗದ್ಗುರು ಅಂದರೆ ಯಾವ ಥರ ಅಂದರೆ ಬಟ್ಲರ್ ಇಂಗ್ಲೀಷಿನ ಜಗದ್ಗುರು ಗೈಸ್. ನೋಡಿ ಇಲ್ಲಿ ನಮ್ಮ ಫೋಟೋಶೂಟ್. ಗೈಸ್ ಈಗ ಶ್ರೀಮದ್ ನಾರಾಯಣ ಶ್ರೀ ಕ್ಷೇತ್ರ ಮೂಲಕ ಪ್ರದರ್ಶನ, ಅಂದರೆ ಫುಲ್ ಪೇಂಟಿಂಗ್ದು ಮ್ಯೂಸಿಯಂ. ಈಗ ಬನ್ನಿ ಹೋಗೋಣ ಗೈಸ್. ಭರತ ವರ್ಥ ಬಿಫೋರ್ ಶಂಕರ. ಇದು ಅವ್ರು ಹುಟ್ಟಿದ ಬಾಲ್ಯದ ದಿವಸ, ಅದಾದಮೇಲೆ ಜನನ ಈ ಥರ ಹುಟ್ಟಿರ್ತಾರೆ, ಅದಾದಮೇಲೆ ಈ ಥರ ಊರಲ್ಲಿ ಇರ್ತಾರೆ. ಇದು ಅವರ ತಾಯಿ ಮಗ ಮಾತಾಡ್ತಿರೋದು, ಅದಾದಮೇಲೆ ಇದು ಅವ್ರ ಗುರುಗಳು, ಅಲ್ಲಿ ದೇವಸ್ಥಾನಕ್ಕೆ ಅಮ್ಮ ಮಗ ಹೋಗಿರೋದು ಆ ಥರ ಇಲ್ಲಿ. ಅದಾದಮೇಲೆ ಇದು ಮೀಟಿಂಗ್ ದ ಗುರು, ಅಂದರೆ ಗುರುವಿನ ಸಂದರ್ಶನ. ಅವರು ಗುರು ಆದಮೇಲೆ ಬ್ಯಾಂಕ್ ಆಫ್ ನರ್ಮದಾ ರಿವರ್ ನೋಡಿ ಹಿಂಗಿರುತ್ತೆ, ಅಂದರೆ ನರ್ಮದಾ ರಿವರ್ ಬ್ಯಾಂಕ್ ಗೈಸ್. ಇದು ತುಂಗಭದ್ರಾ ರಿವರು, ನರ್ಮದಾ ಅಲ್ಲ. ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯರು ಅವರು ಕಾಶಿಲಿ ಹೇಗಿದ್ರು ಅಂತ, ಅವರು ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಸ್ವಾಮಿಗಳಾಗ್ತಾರಲ್ಲ, ಆ ಟೈಮಲ್ಲಿ ಯಾವ ಥರ ಇತ್ತು ಆ ಕಾಲದಲ್ಲಿ ಅಂತ. ಎಷ್ಟು ಕ್ಲೀನಾಗಿತ್ತು ಇದು ನೋಡು. ಏನು ಬನ್ನಿ ಗೈಸ್. ಡಿಬೇಟ್ ವಿತ್ ಮಂದನ ಮಿಶ್ರಾ. ಮೀಟಿಂಗ್ ಥರ ಮಾಡ್ತಾರಲ್ಲ ಆ ಥರ ಆವಾಗಿನ ಕಾಲದಲ್ಲಿ ಈ ಥರ ಪಂಚಾಯತ್. ಆ ಥರ ಇದು ಶ್ರೀ ಶಂಕರಾಚಾರ್ಯ ಶ್ರೀಶೈಲದಲ್ಲಿ ಈ ಥರ ಇತ್ತು ಅಂತ. ಶ್ರೀಶೈಲದಲ್ಲಿ ಅಷ್ಟಮಾಲಕ ಅಕ್ಸೆಪ್ಟೆಡ್ ಶಿಷ್ಯರಾಗಿ ಸ್ವೀಕಾರ. ಅವ್ರ ಕಥೆಗಳನ್ನ ಈ ಥರ ಮಾಡಿದ್ದಾರೆ. ಅದಾದಮೇಲೆ ಇದೇನೋ ದೇವಸ್ಥಾನ ಹತ್ರ ಇದೆ. ಇಲ್ಲಿ ಇವರಿದ್ದಾರೆ ಗೈಸ್. ನಾನು ಹೇಳಿದ್ನಲ್ಲ ಪೇಂಟಿಂಗಿಂದ ಅಂತ, ಅದು ಇಲ್ಲಿ ಅಲ್ಲಲ್ಲ, ರಾಮಾಯಣ ಕಾಲದಲ್ಲಿ ಇದೆಲ್ಲ ಏನಿತ್ತು ಅದನ್ನು ಪೇಂಟಿಂಗ್ ಮಾಡಾಕಿದ್ದಾರೆ ಗೈಸ್. ಇಲ್ಲೆಲ್ಲ ಹಿಂಗೆಲ್ಲ ಇದೆ. ರಾಮಾಯಣ ಕಾಲದಲ್ಲಿ ನಡೆದಿರೋದು ಇದೆಲ್ಲ ಪೇಂಟಿಂಗ್ ಹಾಕಿರೋದು ನೋಡಿ. ಇಲ್ಲಿದೆ ನೋಡಿ ಲಿಂಗು, ಅವ್ರು ಇಟ್ಟು ಪೂಜೆ ಮಾಡ್ತಾರಲ್ಲ ಆ ಲಿಂಗುನು ಅವರೇ ಕೊಟ್ಟಿರೋದು. ಯಾರು? ಶಂಕರಾಚಾರ್ಯ ಅಲ್ಲ, ಶಂಕರಾಚಾರ್ಯರಿಗೆ ಕೊಟ್ಟಿರೋದು ರೇಣುಕಾಚಾರ್ಯರು. ಅಂದರೆ ನಮ್ಮದು ಮೂಲ ಇದೆಯಲ್ಲ, ಇದನ್ನು ಮಾಡ್ಬೇಕಾದ್ರೆ ಈ ಥರ ಪೇಂಟಿಂಗ್ ಮಾಡಿದ್ರು, ಅದನ್ನೆಲ್ಲ ವೀಡಿಯೋ ಹಾಕ್ತಾರೆ. ಶಾರದೆ ತಾಯಿ ಅವರಿಗೆ ಇದನ್ನ ಮಾಡಿರೋದು, ಉಪದೇಶ ಮಾಡಿರೋದನ್ನ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿರೋದು. ಇದು ಡ್ರಾಯಿಂಗ್, ಪೇಂಟಿಂಗ್ ಅಲ್ಲ, ಕಲರಿಂಗ್ ಡ್ರಾಯಿಂಗ್. ಗೈಸ್ ಇದಿಷ್ಟು ದೊಡ್ಡದು ಗೈಸ್. ಅಷ್ಟೇ ಪೇಂಟಿಂಗ್ ಎಲ್ಲ ಮುಗೀತು. ಇಲ್ಲಿ ಇದೊಂದು ದೇವರು ಇಟ್ಟಿದ್ದಾರೆ, ಭಗವದ್ಗೀತಾ. ಏನಿದು? ಯಾರು ದೇವರಿದು? ಓಂ ಅಂತ ಬರ್ತಿದ್ದಾರೆ. ಇಷ್ಟೇ, ಚಿತ್ರ ಮೂಲಕ ಪ್ರದರ್ಶನ ಮುಗೀತಿತ್ತು. ಈಗ ಹೋಗೋಣ ಬನ್ನಿ. ವಾವ್ ಗೈಸ್ ನೋಡಿ ವಿಗ್ರಹ. ಈಗ ನಾವೇನಿದ್ದೀವಿ ಇದು ಆವಾಗ ಹಿಂಗಿತ್ತು, ಇದು ಈಗ ಎಲ್ಲ ಅಭಿವೃದ್ಧಿ ಆಗಿದೆ. ಆವಾಗ ಇದ್ದಿದ್ದು ಚಿತ್ರಣನ ಇಲ್ಲಿ ಇದರಲ್ಲಿ ಮಾಡಿದ್ದಾರೆ. ಅವ್ರ ತಾಯಿಗೆ ಪ್ರಾಮಿಸ್ ಮಾಡಿದ ವಾಗ್ದಾನ ಪೂರೈಸಿದ್ದು ಆ ಟೈಮಲ್ಲಿ ಹಿಂಗಿತ್ತು ಇಲ್ಲೆಲ್ಲ. ಅವರು ಏನೋ ಶಾಸನ ಮಾಡಿರೋದು ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡು. ಏನು ವಾಗ್ದಾನ ಮಾಡಿದ್ದಾರೆ ಇದ್ದಾಗ ಅಲ್ಲಿನ ರಾಜನ ಅವರನ್ನು ಭೇಟಿಯಾಗಿ ತಾನು ರಚಿಸಿದ್ದ 3 ನಾಟಕಗಳ ಎಲ್ಲದರಲ್ಲೂ ಕೊಟ್ಟಿದ್ದಾರೆ ಗೈಸ್ ನೋಡಿ. ಎಲ್ಲಾದರೂ ಕಾಲದಲ್ಲಿ ಹಂಗಿತ್ತು. ಹಂಗೆ ಹೋಗ್ತಾ ಹೋಗ್ತಾ ಯಾವ ರೀತಿ ಅಭಿವೃದ್ಧಿ ಆಗಿದೆ ಇದು ಅಂತ ಕ್ಷೇತ್ರ. ಅದನ್ನ ಚಿತ್ರನಾಥ ಜಗನ್ನಾಥ. ವಾವ್ ಜಗನ್ನಾಥ್. ಅವ್ರು ಜಗನ್ನಾಥಿಗೆ ಹೋಗಿ ಮಾಡಿದ್ರಾ? ನೋಡಿ ಗೈಸ್ ಅಲ್ಲಿ ಜಗನ್ನಾಥ್ಗಳು. ಬಟ್ ಬ್ಲ್ಯಾಕ್ ಮಧ್ಯದಲ್ಲಿ ಇರಬೇಕು, ವೈಟ್ ಸೇಮ್ ಇದೆ. ಎಲ್ಲೋ ಮತ್ತೆ ಬ್ಲ್ಯಾಕ್ ಸ್ವಿಚ್ ಆಗಬೇಕು, ರಾಂಗ್ ಇಟ್ಟಿದ್ದಾರೆ. ಫಸ್ಟ್ ಹಿಂಗಿದ್ದು ಅನ್ಸುತ್ತಲ್ಲ. ಇದು ಈಗ ಶೃಂಗೇರಿ ಶಾರದಾಂಬೆ ದೇವಸ್ಥಾನ.
ಹಿಂಗಿರೋದು ಹಿಂಗಾಗ್ತಾ ಆ ಥರ ಆಗಿದೆ ಗೈಸ್ ನಿಮಿಷ ಹಿಂಗಿತ್ತು, ಅದಾದ್ಮೇಲೆ ಹಿಂಗಾಯಿತು, ಅದಾದ್ಮೇಲೆ ಹಿಂಗಾಯಿತು, ಅದಾದ್ಮೇಲೆ ಹಿಂಗಾಯಿತು, ಅದಾದ್ಮೇಲೆ ಹಿಂಗಾಯಿತು, ಅದಾದ್ಮೇಲೆ ಹಿಂಗಾಗಿದೆ. ಗೈಸ್ ಈಗ ನಾವಿಲ್ಲಿ ಏನಿದ್ದೀವಿ ಅದೇ ಇದು, ಈಗ ನಾವೇನಿದ್ದೀವಿ ಅದೇ ಇದು. ಆ್ಯಂಡ್ ನಾವು ಈ ಫ್ಲೋರಲ್ಲ, ಈ ಫ್ಲೋರಲ್ಲಿ ಒಳಗಡೆ ಎಕ್ಸಿಬಿಷನ್ನಲ್ಲಿ ನೋಡ್ತಾ ಇದ್ದೀವಿ. ಇದರೊಳಗಡೆ ಹೋಗಿ ಇದನ್ನೇ ನೋಡ್ತಾ ಇದ್ದೀವಿ ನೋಡಿ. ಅಷ್ಟೇ ಗೈಸ್ ಎಕ್ಸಿಬಿಷನ್ ಎಲ್ಲ ಮುಗ್ದಾಯಿತು. ಬನ್ನಿ ನಾವು ಹೋಗೋಣ. ಟಿಕೆಟ್ ಏನೂ ಇಲ್ಲ, ತೊಗೊಂಡಿಲ್ಲ ಅವರು, ಫ್ರೀ ಅಂತೆ. ಗೈಸ್ ನೋಡಿ ಎಲ್ಲ ಮುಗ್ದಾಗಿದೆ. ಓ ನಾವೀಗ ಹೋಗಿದ್ದು ಮೇಲಿರೋ ಎಕ್ಸಿಬಿಷನು, ಇದಿನ್ನೂ ಓಪನ್ ಆಗಿಲ್ಲ ಗೈಸ್. ಓಕೆ ನಾವು ಅಲ್ಲಿ ಹೋಗಿದ್ದಿದ್ದು ಗೈಸ್. ನೋಡಿ ಇಲ್ಲಿ ವಿಗ್ರಹ ಗೈಸ್, ಇಲ್ಲಿಂದ ಬರೀ ಮಕ್ಕ ನೋಡಿ ಹೆಂಗೆ ಕಾಣುತ್ತೆ ಸ್ಟ್ಯಾಚ್ಯೂದು. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋಗಿದ್ದಾರೆ. ಹಪ್ಸ್ ಅಂದರೆ ಹಪ್ಸು, ಮೊದಲೇ ತಕ್ಕಾಗಲ್ಲ, ಮಾತಾಡ್ಕೊಂಡು ಹತ್ತಿದ್ರೆ ಉಸಿರು ಬೇರೆ ಕಟ್ಟುತ್ತೆ. ಸೊ ಆಮೇಲೆ ಸಿಗ್ತೀನಿ, ಇನ್ನೇನು ಬಂತು ಸಿಗ್ತೀನಿ ಈಗಲೇ. ನೋಡಿ ಗೈಸ್ ಕೊನೆಗೂ ಬಂದ್ರಿ. ಲೋ ಬ್ಯಾಟ್ರಿ ಅಂತ ಬೇರೆ ತೋರಿಸಿದೆ. ಸೊ ಬೇಗ ನೋಡ್ಕೊಂಬಿಡಿ, ಕೈ ಮುಕ್ಕೊಬಿಡಿ. ಆಂಜನೇಯ ದೇವಸ್ಥಾನ ಇದ್ರ ಕೆಳಗಡೆನೆ, ಆಂಜನೇಯ ದೇವಸ್ಥಾನ ಇದ್ರ ಕೆಳಗಡೆನೆ ಪಾರ್ಕಿಂಗ್ ಲಾಟ್. ನೋಡಿ ಅಲ್ಲಿ ಹೋದ್ವಿ, ಅಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಳ್ಳೋಣ, ಫೋಟೋ ತಕ್ಕೊಳ್ಳೋಣ ಅಂದರೆ ಜೋರಾಯಿತು ಮಳೆ. ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮನ ಫುಲ್ ನೆಂದೋಗ್ಬಿಟ್ಟಿದ್ದಾರೆ, ಅವನು ಫುಲ್ ನೆಂದೋಗ್ಬಿಟ್ಟಿದ್ದಾನೆ. ಇವನ್ ನೋಡಿ ನೆಂದೋಗ್ಬಿಟ್ಟಿದ್ದೀನಿ. ಇಲ್ಲಿ ನಿಂತ್ಕೊಂಡಿದ್ದೀವಿ, ಈಗ ನೋಡಬೇಕು. ಅವರೆಲ್ಲ ನೋಡಿ ಅಲ್ಲಿ ಛತ್ರಿ ಹಿಡ್ಕೊಂಡು ಇದ್ದೋಗಿತಾ ಇದ್ದಾರೆ. ಅಯ್ಯೋ ಮಳೆ 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 ಮಳೆ. ಈಗ ಇಲ್ಲಿ ಮುಗಿಸ್ಕೊಂಡು ಹೊರ್ನಾಡ್ಗೆ ಹೊರಟಿದ್ದೀವಿ. ಈಗ ಶೃಂಗೇರಿ ಶಂಕರಾಚಾರ್ಯ ಇದ್ದಾರಲ್ಲ, ಅವರ ಬಗ್ಗೆ ಇಲ್ಲಿ ಒಂದು ಎಲ್ಲ ಥರದ್ದನ್ನು ಮಾಡಿ ಇಟ್ಟಿದ್ದಾರೆ. ಎಕ್ಸಿಬಿಷನ್ ಥರ ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ, ಫೋಟೋ ತೊಗೋಬೋದು, ವಿಡಿಯೋಸ್ ಮಾಡ್ಕೋಬೋದು, ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಮತ್ತು ಶೃಂಗೇರಿಲಿ ಏನು ಅಂದರೆ, ನೀವು ಶಾರದಾಂಬೆ ಹತ್ರಕ್ಕೆ ಹೋಗಿ ನೋಡಬೇಕು ಅಂದರೆ ಪ್ಯಾಂಟು ಶರ್ಟ್ ಆಗಲಿ, ಚೂಡಿದಾರ್ಗೆ ವೇಲಿಲ್ಲ ಅಂದ್ರೂ ಮೇಲ್ಗಡೆ ಬಿಡಲ್ಲ ಗೈಸ್. ಗಂಡಸರಿಗೆ ಪ್ಯಾಂಟ್ ಶರ್ಟ್ ಹಾಕೊಂಬಂದ್ರು ಮೇಲ್ ಬಿಡಲ್ಲ. ಪಂಚೆ ಕಂಪಲ್ಸರಿ ಹಾಕ್ಬೇಕು ಅವರು. ಪಂಚೆ ಹಾಕಿ ಮೇಲೆ ಶೆಲ್ಲೆ ಹಾಕಿದ್ರೆ ಓಕೆ, ಬನಿಯನ್ ತೆಗ್ದು ಅವ್ರನ್ನ ಮೇಲೆ ಬಿಡ್ತಾರೆ. ನಮ್ಮ ಹಸ್ಬೆಂಡ್ ಹಾಕೊಂಡಿದ್ರಲ್ಲ ಪ್ಯಾಂಟ್ ಶರ್ಟ್, ಅವ್ರನ್ನ ಮೇಲೆ ಬಿಡಲಿಲ್ಲ. ಸೊ ನಾನು ಇದ್ರ ಮೇಲೆ ಶಾಲ್ ಹೊತ್ಕೊಂಡಿದ್ದೆ, ಹಂಗಾಗಿ ಬಿಟ್ರು ನಮ್ಮ ಅಕ್ಕನ್ನ, ನನ್ನ ಮಗಳನ್ನು ಕರ್ಕೊಂಡೋಗಿದ್ವಿ ಮೇಲೆ. ಇವರು ಬರೋಕ್ಕಾಗಿಲ್ಲ, ಇವನು ಬಂದ, ಅವ್ನು ಪಂಚೆ ಉಟ್ಕೊಂಡಿದ್ದ, ಮೇಲೆ ಬಂದ. ಸೊ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ಹೇಳಬೇಕು ಅಂತ ವಿಡಿಯೋ ಮಾಡಿದ್ದು. ಯಾರಾದರೂ ಶಾರದಾಂಬೆಗೆ ಬರೋ ಪ್ಲ್ಯಾನ್ ಇದ್ದರೆ ನಾನು ಹೇಳಿದ್ನಲ್ಲ ಆ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಬನ್ನಿ, ಹತ್ರದಿಂದ ದರ್ಶನ ಮಾಡ್ಬೋದು ಗೈಸ್. ಈಗ ಹೊರ್ನಾಡ್ಗೆ ಹೋಗೋಣ ಬನ್ನಿ. ಅಲ್ಲಿಗೆ ಬಂದಾಗ ಅಲ್ಲಿಂದ ಇಲ್ಲಿಗೆ 2.5 ಕಿಲೋಮೀಟರ್ಸ್ ಗೈಸ್ ಅಷ್ಟೇ. ಇದು ಏನು ಶಂಕರಾಚಾರ್ಯ ಅವ್ರ ಬಗ್ಗೆ ಇದೆಯಾ ಅಂತ ಹೇಳಿದ್ನಲ್ಲ, ಆಯ್ತು. ಆಗಿನ ಕಾಲದಿಂದ ಇಲ್ಲಿವರೆಗೂ ಅವ್ರು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಇಂಪ್ರೂವ್ ಮಾಡ್ಕೊಂಡ್ಬಂದ್ರು ಅನ್ನೋದ್ರ ಬಗ್ಗೆ ಎಲ್ಲಾನು ಇದೆ. ಸೊ ಬಂದು ನೋಡ್ಕೊಂಡು ಹೋಗಿ. ಹೊರ್ನಾಡು ಲೆಫ್ಟ್ ಗೈಸ್. ರೋಡ್ ನೋಡಿ, ಇನ್ನೊಂದು ಅವರಲ್ಲಿ ಹೋಗೋಣ ಅನ್ಕೊಂಬಂದ್ರೆ ಇದು 2 ಅವರ್ ಆದ್ರೂ ಸಾಗಲ್ಲ. ರೋಡ್ ಹಂಗಿದೆ. ಇಲ್ಲಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಸರಿಯಾಗಿ. ಇಲ್ಲಿ ಡೈಲಿ ಇಲ್ಲಿ ಮನೆಗಳೆಲ್ಲ ಇದೆ, ಊರಿದೆ, ಹೆಂಗ್ ಓಡಾಡ್ತಾರಪ್ಪ ಮಳೆಗಾಲದಲ್ಲಂತೂ ತುಂಬಾ ಕಷ್ಟ. ಅದರಲ್ಲೂ ಹಿಂಗೇನಾದ್ರು ಸ್ಟ್ರೈಟ್ ಇದ್ರೆ ಓಕೆ. ರೋಡ್ ಗುಂಡಿ ಸಿಕ್ಕಾಬಟ್ಟೆ ಗುಂಡಿ, ಹೆಂಗೆ ಗುಂಡಿಗಳು ಬಿದ್ದಿದೆ ಅಂದ್ರೆ ಗಾಡಿಗಳು ಟಚ್ ಆಗುತ್ತೆ ಸಡನ್ ಕಾರಲ್ಲಿ ಬಂದ್ರೆ. ಹೈಟ್ ಇರೋ ಕಾರ್ ಆದ್ರೆ ಓಕೆ. ನೋಡಿ ಇಲ್ಲಿ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು ಹೆಂಗೆ ಶೇಕ್ ಆಗ್ತಿದೆ ಅಂತ. ನಾನು ಇಟ್ಕೊಂಡಿದ್ರೆ ಗೊತ್ತಿದ್ರೆ ನಾನು ತಾರ್ ಕಾರ್ನ ತಗೊಂಡ್ಬರ್ತಾರೆ ಕಂಟ್ರಿ. ಆದ್ರೆ ಏನ್ ಮಾಡೋದು, ಇವತ್ತು ಸಿಯಾಸ್ ತಂದ್ಬಿಟ್ಟೆ. ಹೀಗೆ ನಮ್ಮನ್ನು ಇದು 30 ಕಿಲೋಮೀಟರ್ಗೆ 1.5 ಅವರ್ 2 ಅವರ್ ತೋರಿಸ್ತಿದೆ. ನಾವೇನಕ್ಕೆ ಇಷ್ಟು ಅಂತ ನೋಡಿದ್ರೆ ಈ ತರ ಇದೆ ರೋಡು. ಇನ್ನೇನು 3 ಅವರ್ ಆಗುತ್ತೆ ಹೋದ್ರೆ. ಅಲ್ಲಲ್ಲೇ ಒಂದ್ ಸ್ವಲ್ಪ ಚೆನ್ನಾಗಿದೆ ರೋಡು. 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೀವಿ ಈಗ ನಾವು. ಸೊ 100%. ಇನ್ನೊಂದು ರೋಡ್ ಇತ್ತು, ಅದು 63 ಕಿಲೋಮೀಟರ್ ತೋರಿಸ್ತು. ನಾವು ಇದು ಕಡಿಮೆ ಅಲ್ವಾ ಅನ್ಕೊಂಡ್ ಬಂದ್ವಿ ಗೈಸ್. ಇಲ್ಲಿ ಬಂದು ನೋಡಿದ್ರೆ ಅಷ್ಟು ದೂರ ರೋಡೇ ಹಾಳಾಗೋಗಿದೆ. ಈಗ ನೋಡಿ, ನಾನು ಟೆನ್ಷನ್ಗೆ ನೋಡಿ ಗೈಸ್, ಟೆನ್ಷನಲ್ಲಿ ಅವಾಗಲೇ ವಿಡಿಯೋ ಆನ್ ಮಾಡೋದೇ ಮರ್ತೋಗಿದ್ದೀನಿ. ಹೆಂಗಿದೆ ರೋಡು ಅಂದರೆ ನಿಜವಾಗ್ಲೂ ನೀವು ಈ ರೋಡಲ್ಲಿ ಮಾತ್ರ ಬರಬೇಡಿ. ಕಮ್ಮಿ ಅಂತ ಕಿಲೋಮೀಟರ್ ಕಮ್ಮಿ ಅಂತ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಹೆಂಗಿದೆ ನೋಡಿ ರೋಡ್. ಈಗ ನೋಡಿ ಇಷ್ಟು ದೂರ ಟಾರ್ ಇದೆ. ಆಮೇಲೆ ಅಲ್ಲಂತೂ ಸಖತ್ ಖರಾಬ್ ಆಗಿತ್ತಲ್ಲ ರೋಡು. ಯಪ್ಪ, ದೂರ ಅಟ್ಲೀಸ್ಟ್ ಅದೇನಾದ್ರು ಸಮಾರ ಮಾಡ್ಬೋದು. ಮಣ್ಣಾಕಿ ಸ್ಟ್ರೈಟ್ ಆದ್ರೂ ಮಾಡ್ಬೋದು. ಹೋಗ್ಲಿ, ಮಣ್ಣು ರೋಡ್ ಇದ್ರೂ ಓಕೆ, ಪರವಾಗಿಲ್ಲ. ಗುಂಡಿ ಈ ತರ ಕೆಳಗಡೆ ಇರೋ ಕಾರ್ಗಳೆಲ್ಲ ಏನಾಗುತ್ತೆ ಅಂದ್ರೆ ಮಧ್ಯೆ ಟಚ್ ಆಗುತ್ತೆ, ಅದು ಪ್ರಾಬ್ಲಮ್. ನೀವಂತ ದೊಡ್ಡ ತಿಂಗಳಿರ್ಬೇಕು.
ಪಿಕ್ಲು ಅದಕ್ಕೆ ಪಿಕ್ಲು ತರ ಆಡ್ತಾ ಇದೀಯ ಅವಾಗಿಂದ. ನೋಡಿಲಿ ಸಿಕ್ಲಂಗ್ ಆಡ್ಕೊಂಡು ಅಲ್ಲಿ ತೋರ್ಸು, ನನ್ನೇನ್ ತೋರಿಸ್ತೆ ಗುರುಜಿ ನಾನು ಹೇಳ್ತಾ ಇಲ್ವಾ ಗುರುಜಿ, ಏನ್ ಹೆಂಗೈತೆ ಒಳ್ಳೆ ಒಳ್ಳೆ ಲಾನ್ ಹಂಗೆ ಆಸೆ ಅದಕ್ಕೆ ಎಲ್ಲ ಫೋಟೋ ತಕೋತವ್ರೆ. ಸಾಕಾತಾಗೈತಲ್ಲ ಗುರು, ಸಕ್ಕದಾಗಿದೆ ಅಲ್ಲ ಅಲ್ಲಿ. ಅವನ ಏನ್ ನಿಲ್ಸ್ರಾ, ಅವನ ನಿಲ್ಸ್ರಾ, ಇಲ್ಲೇ ನಿಲ್ಸ್ಬೋದಿತ್ತು. ಹಾಕ ಹಿಂದಕ್ಕೆ ಹಾಕ, ಅವನ ಅಮ್ಮನ್ ಹಾಕ, ಬೇಡ ಇರೋಲ್ಲ ಮೇಲೆ ಮುಂದೆ ಹಾಕ್ತೀನಿ ಎಲ್ಲ ಕೊಚ್ಚೆ ಅಲ್ಲಿ. ಏನೋ ನೋಡಕ್ ಹೋಗಿದ್ದ ಕಣೆ. ಹ್ಞೂ ಕಣೆ, ಅಲ್ಲಿ ಏನು ನೋಡಕ್ ಹೋಗೋರ್ ಕಣೆ, ಕೇಳೆ ದೊಡ್ಡವ್ರು ಕೇಳಲೆ. ನೋಡಿ ಗೈಸ್ ಹೆಂಗಿದೆ ಪ್ಲೇಸು. ಈ ರೋಡಲ್ಲಿ ಬಂದರೆ ಸಖತ್ತಾಗಿದೆ ಪ್ಲೇಸ್ ನೋಡೋಕ್ಕೆ. ನೋಡಿ ಯಾವ ಥರ ಇದೆ ಬೆಟ್ಟ ಬೆಟ್ಟ ಗುಡ್ಡಗಳು ಯಾವ ಥರ ಇದೆ. ಸುವರ್ಣ ಭದ್ರ ಮಹಿಮಗಿರಿ ಅದು.